ಅರೆ ನೀನು ಗೊತ್ತಿಲ್ಲ ನಿನ್ ಏನೇ ಅಂದ್ರು ಓದಲ್ಲ ಅಂತ ಸುಮ್ನೆ ಯಾಕೆ ಬಾಯಿ ನೋವು ಅಂತ ಸುಮ್ನೆ ಆಗ್ಬಿಟ್ಟಿದ್ದೀರಿ. ಈಗ ಲುಂಗಿ ಡ್ಯಾನ್ಸ್ ಸಾಂಗ್ ನೃತ್ಯ ಪ್ರದರ್ಶನ ನೀಡಲು ಬರುತ್ತಿದ್ದಾರೆ ಹೇಮಂತ್ ಹಾಗೂ ಚಿಕ್ಕಣ್ಣ ಸ್ವಾಮಿ ಅವರು. ತೇಜಸ್ ನೋಡಿ ಲವರ್ ಜೊತೆ ಚಾಟ್ ಮಾಡಿದ್ರೆ ಬಿಸಿ ಅವನೇ. ಯಾಕೆ ತೇಜ ಇವಾಗ ಅಪ್ಪ ಏನಂತ ಕೆಲ್ಸ ಗೊತ್ತಾವ ಏನಂತ ಹಾಕಿರೋದು ಬಟ್ಟೆ ಯಾಕೆ ಹೋದೆ ಲೈಟ್ ನೀನ್ ಯಾಕೆ ಹೇಮಂತನ್ಗೆ ವೈಬ್ ಬರ್ತಿಲ್ವಂತೆ. ಅದು ನೈಟ್ ಹೋಗಿ ಒಂದು ಪೆಗ್ ಒಳಗಡೆ ಹೋಗಿ ಅಲ್ಲಿ ತಾಂಡವ ನೈಟ್ ಹೊತ್ತಾನೆ ಪೆಗ್ ಹಾಕದ್ ನೀನು ದೊಡ್ಡ ಕುಡುಕ್ ನನ್ ಮಗ ಅಂತ ನನ್ಗೆ ಗೊತ್ತು. ನಂಬರ್ 1 ಪಿವೋಟ್ ನಮ್ಮ ಮನೆಗೆ ಇವನು. ನೀನ್ ಕುಡಿಯಲ್ಲ? ನಾನು ಅವಾಗ ಕುಡಿತೀನಿ. ನಮ್ಮ ಅಪ್ಪನ ಜೊತೆನೆ ಕುಡಿತೀನಿ. ಎದುರ್ಬೇಡಿ ಜೀವ ಐತೆ ಎದುರ್ಬೇಡಿ. ಇನ್ನೊಬ್ಬ ಬರ್ತಾನೆ ಬಿಡ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಇದನ್ನೆಲ್ಲ ನೋಡಿ ಏನ್ ಅನಿಸ್ತೈತೆ ನಿಂಗೆ? ಕಣ್ಣಿಂದ ನೋಡಿ ಕಂಗಾಲ ಸದ್ಯ ಬಾಯ್ ಸರ್ ನೀನು ಸೂಸೈಡ್ ಎಲ್ಲ ಮಾಡ್ಕೊಂಬಾರ್ದು ಇಷ್ಟೊತ್ತಿಗೆ. ಇನ್ನ ಅವನಿಲ್ಲ ಅಂದ್ರೆ ಇನ್ನೊಬ್ಬ ಬರ್ತಾನೆ. ಅವಾಗ್ಲಿಂದ ನಾವು ಹುಚ್ಚನಾಗಿ ಕೊಂಡಲ್ಲಿ ಕುಣಿತವ್ರೆ. ಅದಕ್ಕೆ ನಮ್ಮ ಹೇಮಂತ್ ಕೂಡ 2 ಮಾತಿದೆ. ಬಿಟ್ಟಿ ಕುಡ್ದ್ಬಿಟ್ಟು ಬೆಲ್ಬೆಲ್ಗೆ ಯಾವ್ದೋ ನದಿ ತಲೆಗೆ ಹಾಕಕ್ ಹೋಗ್ಬಿಟ್ಟವ್ರೆ. ಬಿಟ್ಟಿ ಓಟಿ ಪ್ಯಾಕೆಟ್ ಹೊಡ್ದ್ಬಿಟ್ಟವ್ರೆ ಗೈಸ್. ಬೆಳ್ಬೆಲ್ಗೆ ಆಡ್ದಂಗೆ ಆಡ್ತವ್ರೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಯ್ಯೋ ತೋರ್ಬಿಟ್ಟು ದುರಾಕಾರ ನನ್ನ ಮಗ್ಳ ಬೆಲ್ಗೆ ಬಿಟ್ಟು ಕೊಡ್ಬಿಟ್ಟು ತಲೆಗೆ ಹಾಕ್ತಿದ್ದೀರಾ ನೀವು. ಯಾವ್ದೋ ಇಂಗ್ಲೀಷ್ ಸಾಂಗ್ ಹಾಕ್ಬಿಟ್ಟು ನಡೀರ ಹೋಗಿ ಪಾರ್ಟಿ ಮಾಡೋಗ್ರು ಹೋದ್ರೆ ಸುಮ್ಮನೆ ಕುತ್ಕೊಳ್ರಿ. ಕುಣಿಬೇಕಂತ ಕೇಳಿಸಿಲ್ಲ. ಬಂದಿರೋದೇ ಇಡ್ಲಿ ವಡೆ ತಿನ್ನಕ್ಕೆ. ನಾಟಿ ಕೋಳಿ ಸಾರು ಬರೀ ಚಿಕನ್ ಧ್ಯಾನ ಮಾಡ್ತವ್ರೆ. ಚಿಕನ್ ಮಟನ್ ಎಲ್ಲ. ಇವಾಗ ಏನ್ ತಿಂತಿರೋದು? ಇವಾಗ ತಿನ್ನೋದು ಇಡ್ಲಿ ವಡೆ ಅಷ್ಟೇ. ಮಾತಾಡೋದು ಮಾತ್ರ ಎಲ್ಲ ನಾನ್ ವೆಜ್, ತಿನ್ನೋದು ಮಾತ್ರ ವೆಜ್. ತಿನ್ನೋಣ ಒಗ್ಗಟ್ಟಿಗೆ ಪಲ್ಲವಿದೆ ತಿನ್ನೋಣ. ಬ್ರೇಕ್ಫಾಸ್ಟ್ ಬ್ರೇಕ್ ತರ ಫಾಸ್ಟ್ ತರ ತಿನ್ಬೇಕು. ಡಿನ್ನರ್ ಏನು ಹಿಂಗ್ ತಿನ್ಬೇಕು. ಅವಾಗ ಮಧ್ಯಾಹ್ನ ತಿನ್ನಕ್ ಹಿಂಗ್ ಸರಿ ಆಗ್ತದೆ. ಜಾಸ್ತಿ ತಿನ್ಬಾರ್ದು. ನಾವು ತಿಂತೀವಿ. ಹಿಂಗಿದ್ಯಾ ತೋರ್ಸೋಳ ಸ್ಕೆಲಿಟನ್ ಬಾಡಿ. ಎಲಿಫೆಂಟ್ ಓಕೆ ಹೊಟ್ಟೆ ಇರುತ್ತೆ. ಸ್ಕೆಲಿಟನ್ ಏನಿರುತ್ತೆ ನೋಡು. ಮತ್ತೆ ಆರ್ಡರ್ ಕೇಳಿ ನಿಮ್ ಕಿವಿ ಕಂಗಾಳೆ ಆಗೋಗುತ್ತೆ ಗೈಸ್. ಆರ್ಡರ್ ಹೇಳಮ್ಮ ತಾಯಿ. ಹೇಳದಮ್ಮ ತಿನ್ನಕ್ ಬಿಡ್ತೀಯ? ಆಗಲ್ಲ ಹೇಳು. ಒಡೆ ಡಿಪಿ ಮಾಡ್ಕೊಂಬಂದ. ಒಡೆ ಡಿಪಿ ಒಡೆನ ಡಿಪ್ ಮಾಡಕ್ ಒಡೆ ಡಿಪಿ ಶಾರ್ಟ್ ಫಾರ್ಮ್ ಗೈಸ್. ಜೆನ್ಜಿ ಎಲ್ಲ ಅಪ್ಗ್ರೇಡ್ ಆಗ್ಬಿಟ್ಟವ್ರೆ. ಏನಾದ್ರೇನು ನಿನ್ ಗೊತ್ತಿತ್ತೇನೋ ಒಡೆ ಡಿಪ್ ನ ಒಡೆ ಡಿಪಿ ಅನ್ನೋದು.
ಗೈಸ್ ನಮ್ಮ ಮನೇಲಿ ಎಲ್ಲರೂ ಅಪ್ಗ್ರೇಡ್ ಆಗ್ತವ್ರೆ ನೋಡ ನೀನ್ ಕದ್ದಿ ಬೇಡ್ವೆ ನನ್ ಪಾಲು ತಿಂದು ತಿಂದು ಹೆಂಗೆ ಸಣ್ಣ ಇದೆಯಾ ನೀನು ತೇಜ ಸ್ಟಾರ್ಟೆಡ್ ಫಾಲೋಯಿಂಗ್ ಯು ಕಂಗ್ರಾಚುಲೇಷನ್ಸ್ ಯಾ ಏನ್ ಗೊತ್ತಲ್ಲ ಈಗೋ ಇವನ್ ಫಾಲೋ ಬ್ಯಾಕ್ ಮಾಡೋದು ಏನಿದ್ರೆ ಫಾಲೋ ಮಾಡ್ತಿದ್ದೆ ತಾನೇ ಅದೇ ಈ ರೇಂಜಿಗೆಲ್ಲ ಫಾಲೋ ಮಾಡ್ಕೊಂಡು ಬಿಡು ಏನೋ ಕೇಳೋಣ ಬಿಡು ಮಾಡ್ತೀನಿ ಯಾವಾಗ ನಾನು ಫೋನಲ್ಲಿ ಚೆಕ್ ಮಾಡ್ಬೇಕು ಕೊಡು ಅಂತ ಹೇಳಿದಾಗ ಚಿಕ್ಕ ಡೌಟ್ ಇತ್ತು ಇವಾಗ ಕ್ಲಾರಿಟಿ ಬಂದು ಈ ತರ ಕತೆ ಕಟ್ತಿದ್ದೆ ನೀನು ಆದ್ರೂ ಹೇಮಂತ ನಿನ್ ಸೆಲ್ಫ್ ರೆಸ್ಪೆಕ್ಟ್ ಗೆ ನನ್ ದೊಡ್ಡ ನಮಸ್ಕಾರ ಬಿಲ್ ಪೇ ಮಾಡ್ತಿರೋ ಮಹಾ ವ್ಯಕ್ತಿ ಯಾರು ಅನ್ಕೊಂಡು ನಮ್ಮ ಅಪ್ಪಂದೆಲ್ಲ ನಂದೆ ನಂದೆಲ್ಲ ನಂದೆ ನಮ್ಮ ಅಪ್ಪಂದೆಲ್ಲ ನಂದೆ ನಮ್ಮ ಅಮ್ಮಂದೆಲ್ಲ ನಂದೆ ನಮ್ಮ ಅಪ್ಪಂದೆಲ್ಲ ನಂದೆ ಇಡೀ ಕಾಂಡನ್ ದುಡ್ಡು ಇಬ್ಬರು ಇವಳ ಮೇಲೆ ಸುರಿಬೇಕು ನಮ್ ನಾಯನ ಗುಂಡು ಗುಲಾಬ್ ಜಾಮೂನ್ ತರ ಕಾಣ್ತಾ ಇಲ್ವಾ ಅಲ್ಲಿ ಅವ್ರಿಬ್ರು ಕೂತವ್ರೆ ಇಲ್ಲಿ ನಾವಿಬ್ರು ವಾಯ್ಸ್ ಓವರ್ ಕೊಡ್ತೀವಿ ಅವ್ರ ಮೈಂಡ್ ವಾಯ್ಸ್ ಏನು ಅಂತ ನಮ್ ತಾತ ಚೆನ್ನಾಗೈತೆ ಸುಮ್ನಿರ ನಿಂಗ್ ಶುಗರ್ ಐತೆ ಹಂಗೆಲ್ಲ ಮಾಡ್ಬೇಡ ಅಜ್ಜಿ ಅನ್ಕೊಂತಿರತ್ತೆ ಎದ್ದು ಹೋಗ್ರಿ ಬೇಗ ಕೊಡ್ದೆ ಒಂದು ಕೊಡೋದು ಇಲ್ಲ ಕುಡಿಯಕ್ಕೂ ಬಿಡಲ್ಲ ಆಚೆ ಕೈಯ ಬಿಡ್ರಿ ನನ್ ಕೇಳಂಗಿಲ್ಲ ಏನು ನನ್ ಕೈಯೇ ಒಣ್ಗೋಗೈತೆ ನಡೀರಿ ಹೋಗೋಣ ನಡೀರಿ ಹೀರೇ ಬಲ್ಗ ಎತ್ತಿದೀನಿ ಬ್ಯಾಂಗಲ್ ಬಂಗಾರಿ ಸ್ಟೆಪ್ ಹಾಕ್ತೀನಿ ಬ್ಯಾಂಗಲ್ ಬಂಗಾರಿ ಬರೀ ಇಂತದೆಯ ಬೆಳಿಗ್ಗೆ ಟಿಫನ್ ಈಶ್ವರ್ನಲ್ಲಿ ಕೊಡ್ಸಿದ್ದಾರೆ ಆರಾಮಾಗಿ ತಿಂದಿದ್ದೀವಿ ಮುಂದೆ ಜರ್ನಿ ಮಾಡ್ತಾ ಇದೀವಿ ನಮ್ ನಾಯಿನ ಬ್ಲಾಗಿಂಗ್ ಅಂದ್ರೆ ಬ್ಲಾಗಿಂಗ್ ನಮ್ಗೆ ಕಾಂಪಿಟೇಷನ್ ಕೊಡಕ್ಕೆ ತೇಜ ಎರಡು ಇನ್ನು ಮೇಲೆ ಇವಾಗಿಂದ ನಾನು ನಿಮ್ಗೆ ಕಂಟೆಂಟ್ ಕೊಡ್ತೀನಿ ತೇಜ ಅವ್ಳಿಗೆ ಹಂಗೆ ಓದ್ಬಿಟ್ಟು ಸೈಡ್ ಯಾರಮ್ಮ ನೀನು ನಮ್ ಪವಿ ಅವಳೆ ನಮ್ ಕೃಷ್ಣ ಸುಂದ್ರಿ ಅವಳೆ ಏನು ಅದು ವರ್ಷಿತ ನನಗೆ ಕಂಟೆಂಟ್ ಕೊಡೋದು ಬಂದೆ ಅದಕ್ಕೆ ನೀನ್ ಕೊಡ್ತೀಯ ನಾನು ನನ್ ಬದುಕನೇ ಕಂಟೆಂಟ್ ಆಡ್ಕೊಂಡ್ಬಿಟ್ಟು ಅವಳಿಗೆ ಹೇಳು ಮಾವ ನನ್ ಬೆಳಗಿಂದ ರೇಕ್ಸ ಇಲ್ಲ ಕಾವ್ಯಕ್ಕ ಇಲ್ವಲ್ಲ ರೇಕ್ಸ ಕೂಡ ಬರ್ತಾ ಇಲ್ಲ ನನ್ಗೆ ನಮ್ ಕಾವ್ಯಕ್ಕ ಇದ್ರೆ ಒಂಥರ ಜೋಶ್ ನನ್ಗೆ ಮಾವ ಅನ್ನಕ್ಕೆ ನಮ್ ಕಾವ್ಯಕ್ಕ ಏನ್ ಮಾಡ್ತು ಮನೇಲಿ ಬಿತ್ತ ನಾಳ ಕೆಟ್ಟು ಏನು ನಿಜ ಒಪ್ಕೋ ಬಿತ್ತ ನಿಜ ಒಪ್ಕೋ ನಮ್ ಟೂರ್ ಮ್ಯಾನೇಜರ್ ಕೆಲ್ಸ ಒಂದ್ ಸ್ವಲ್ಪ ಹೊತ್ತು ನಾನ್ ಮಾಡ್ಬೇಕು ಅನ್ಕೊಂಡಿದೀನಿ ಟೂರ್ ಮ್ಯಾನೇಜರ್ ಅವ್ರೆ ನೀವ್ ಆರಾಮಾಗಿರಿ ಸಿದ್ದಪ್ಪ ಶಿವಮ್ಮ ಲಕ್ಷ್ಮಿ ಚಿಕ್ಕಣ್ಣ ಸರಸ್ವತಿ ಅವ ಪವಿ ಹೇಮಂತ ಮೇಡಮ್ ಏನ್ ಮಾಡಬೇಕು ನೀನು ಯಾರ್ಯಾರು ನಮ್ಮ ಮಾವನ್ನ ಮಾವ ಅಂತಾರೆ ಇನ್ನೂ ಚೆನ್ನಾಗಿ ನಮ್ಮ ಮಾವ ಅಂದ್ರೆ ಮಾವ ಅಲ್ಲ ನಿನ್ನ ಜೀವನ ಆಸೆ ಇದ್ರೆ ಏನೇ ಹೇಳು ಮಮ್ಮಿ ನಾನು ಆಗೋದೆಲ್ಲ ಮ್ಯಾರೇಜ್ ಮಮ್ಮಿ ದಬ್ಬಲ ಪಡ್ತಾ ಇರೋ ಏನಾಯ್ತು ತೇಜ ಐ ಥಿಂಕ್ ಯು ಆರ್ ನಾಟ್ ಫೀಲಿಂಗ್ ವೆಲ್ ಏನ್ ಸಂಜೆ ಹೇಳೋದು ಬೆಳಿಗ್ಗೆ ಇವಳ ಮಕ್ಕ ನೋಡ್ಬಿಟ್ಟ ಟೈಮೇ ಸರಿ ಇಲ್ಲ ಅಂತ ಎಲ್ಲ ತೇಜ ನಿನ್ ಮಕ್ಕ ನೋಡೋದು ಒಂದಾದ್ರೆ ಅದು ಮಕ ಅಲ್ಲ ಮುಖ ಫೇಸ್ ಅರ್ಥ ಆಯ್ತಾನೆ ಬಗಲ್ರಿ ಆಯ್ತು ಬೆಳಗ್ಗೆ ನಂದು ದೋಸೆ ಬರೋದು ಲೇಟ್ ಆಯ್ತು ಅಂದಾಗ ಅಜ್ಜಿ ಕಡೆಯಿಂದ ಇವನ್ ಕಡೆಯಿಂದ ಚೆನ್ನಾಗಿ ತಿನ್ಬಿಟ್ಟಿದ್ದೆ ಅದ್ರ ಮೇಲೆ ಹೆವಿಯಾಗಿ ತಿನ್ಬಿಟ್ನಲ್ಲ ಈರುಳ್ಳಿ ಎಲ್ಲ ಹಾಕೊಂಡು ಅದಕ್ಕೆ ಒಂಥರ ಅನಿಸ್ತಾ ಇದೆ ಅಲ್ಲ ಅವಾಗ್ಲೇ ಹೇಳ್ದಲ್ಲ ನನ್ನ ಹತ್ರ ಅದು ಚೆನ್ನಾಗಿತ್ತು ಹೊಟ್ಟೆ ಮುಳ ನಿನ್ ತಂದಿಗೆ ಮಲ್ಗಿದ್ದ ನೀನು ಮತ್ತೆ ಏನ್ ಗೆದ್ದೆ ಇವ್ರಿಬ್ರು ನನ್ನ ತುಂಬಾ ಬೇಜಾತಿ ಮಾಡ್ತವ್ರೆ ಎಲ್ಲಿ ನಿಮ್ ತಮ್ಮ ನಿಂಗ್ ಸಪೋರ್ಟ್ ಇಲ್ಲ ನೋಡ್ ನಮ್ಮ ಅಕ್ಕ ಇಲ್ಲ ನನ್ ತಮ್ಮ ತಮ್ಮ ಅಂತ ಕರೆಕ್ಟ್ ಅಕ್ಕ ಗೈಸ್ ಇವಾಗ ನಾವೆಲ್ಲರೂ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ ಒಂದ್ ಚಿಕ್ಕ ಪುಟಾಣಿ ಬೆಟ್ಟ ಹತ್ತಕ್ ಹೋಗ್ತಾ ಇದೀವಿ ಯಾವ ಬೆಟ್ಟ ತೇಜ ಹೇಳಕ್ ಬಂದಲ್ಲ ಏನು ಯಾವ ಬೆಟ್ಟ ಮಾತುಗಳು ನೀನೇ ಮರ್ತಾ ಹೋಗ್ಬಿಟ್ಟು ನೀನ್ ಯಾವ ಬೆಟ್ಟ ಹೇಳೋ ಜಾಸ್ತಿ ಮಾತಾಡ್ಬೇಡ ಲೀಡ್ ಮಾಡ್ತೀವಿ ಸಂಧ್ಯಾ ನನ್ ಲೈಫ್ ನಾನು ಹೆಂಗೋ ಲೀಡ್ ಮಾಡ್ಕೊಂತೀನಿ ನಿನ್ ಯಾವ ಬೆಟ್ಟ ಹೇಳು ಬೆಟ್ಟದ ಹೆಸರು ಬಂದು ಮಂಡಲ್ಪೇಟೆ ಬೆಟ್ಟ ಅಂತ ಈ ಬೆಟ್ಟ ಈ ಸೀಸನ್ಗೆ ಹೆವಿಯಾಗಿ ಮಳೆ ಬರ್ತಾ ಇರುತ್ತೆ ಇವಾಗ ಬರ್ತಿರೋ ಮಳೆಗಿಂತ 10x ರೇಂಜ್ ಅಲ್ಲಿ ಬೀಸ್ತಾ ಇರುತ್ತೆ ಇವಾಗ ಬೀಸಿರೋ ಗಾಳಿಗಿಂತ ನಮ್ಮ ಮಾವನ್ ಯಾರೇ ಅಂತ
ಇಬ್ರು ಒಂದೇ ನನ್ನ ಆಟ ಹಾಕೊಂಡಿದ್ಯಾ ಮಾವ ಬೇಕೆ ನಿನ್ ಋಣ ಇದೆಲ್ಲ ನಂದೆ. ಓ ಗಂಡ ಬೇಜಾರ್ ಮಾಡ್ಕೊಂಬೇಡ. ನಮ್ಮ ಮಾಮ ಎಷ್ಟು ಹ್ಯಾಂಡ್ಸಮ್ ಆಗಿದೆ. ಇವಾಗೂ ಬಂದು ಪ್ರಪೋಸ್ ಮಾಡು ಮಾಮ, ಅಕ್ಸೆಪ್ಟ್ ಮಾಡೋ ಚಾನ್ಸಸ್ ಇದೆ. ಕಾವ್ಯ ಅಕ್ಕ ನೀನಿಲ್ಲ, ಅದಕ್ಕೆ ಎಸ್ ಅಂತಿರೋದು. ಕಾವ್ಯ ಅಕ್ಕ ಇದ್ರೆ ಉಸಿರು ಇರಲ್ಲ. ಕಾಲ್ ಮಾಡ್ತೀನಿ. ಮನ್ಸಲ್ಲಿ ಯಾರ ಮೇಲಾರು ಪ್ರೀತಿ ಇದ್ರೆ ಹೇಳ್ಬಿಡು. ಈಗ ಏನ್ ಹೇಳ್ಬಿಡು? ಯಾರ ಮೇಲಾರು ಪ್ರೀತಿ ಇದ್ರೆ ಹೇಳ್ಬಿಡು. ಮನೇನು ಹೊರಕಕ್ಕ ಪ್ಲಾನ್ ಆಗ್ತಿದ್ರು. ಓಕೆ ಮಾವ ವೆಯ್ಟ್. ಅಕ್ಕ ತಂಗಿರಂದ್ರೆ ಇದು ಫುಲ್ಲು. ನಿಮ್ಗೆ ಈ ತಗೋ ತಿಂಗ್ ತಗೋ ಮಾವ. ಪಂಕಿ ದಟ್ಟಿ ಪಂಕಿ ಇವಳು ಕೊಡಿ ಒಳಗೆ. ಇವ್ರು ಪಿಂಕ್ ನನ್ಗೆ ಕೊಡಂಗವ್ರೆ. ಕೊಡ್ರಿ ಆಯ್ತು, ನನ್ಗೇನ್ ಬೇಜಾರಿಲ್ಲ. ವೈಟ್ ಕೇಳ್ದವ್ ಪಿಂಕ್ ಬಂದು ವೈಟ್ ಸಿಕ್ಕಿಲ್ಲ ಗೈಸ್. ಇದೇ ತರ ವೈಟ್ ತಂದಿದ್ದ ತೇಜ್. ಅವ್ನ್ ಬ್ಲಾಗ್ ಅಲ್ಲಿ ಇದೆ, ಅದಕ್ಕೋಸ್ಕರ ಎಷ್ಟು ಕಿತ್ಲಾಡಿದೀವಿ ಅಂತ ನೋಡಿ ಅವ್ನ್ ಬ್ಲಾಗ್ ನ. ಏನ್ ಗೊತ್ತಾ, ಎಷ್ಟು ಫನಿ ಮೂಮೆಂಟ್ಸ್ ಅವ್ನ್ ಬ್ಲಾಗ್ ಅಲ್ಲೂ ಇರುತ್ತೆ, ನನ್ ಬ್ಲಾಗ್ ಅಲ್ಲೂ ಇರುತ್ತೆ. ಸೊ ಇಬ್ರು ಬ್ಲಾಗು ನೋಡ್ಬಿಡಿ ಆಯ್ತಾ. ಅಷ್ಟೊಂದೇನ್ ಜೋರ್ ಮಳೆ ಏನ್ ಬರ್ತಾ ಇಲ್ಲ, ಬಟ್ ತೇಜ ಹೇಳ್ತವನೆ ಅಲ್ಲಿ ಹೋದ್ಮೇಲೆ ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಅಂತ. ನೋಡೋಣ. ಇವಾಗ ಜೀಪಲ್ಲಿ ಹೋಗ್ಬೇಕಂದ್ರೆ ನಾವು. ಸೊ ಜೀಪ್ ಬಂದು ಇಲ್ಲಿದೆ. ಇಲ್ಲಿ ಫ್ಯಾಮಿಲಿ ಜೊತೆ ಬಂದ್ರು ಅಷ್ಟೇ, ಮಿನಿಸ್ಟರ್ಸ್ ಜೊತೆ ಹೋದ್ರು ಅಷ್ಟೇ. ಫ್ರೆಂಡ್ ಸೀಟ್ಗೋಸ್ಕರ ನಾನು ಜಗಳ ಆಡೋದೇ ಆಗೋಗುತ್ತೆ ನನ್ ಕತೆ. ಫ್ರೆಂಡ್ ಸೀಟ್ಗೋಸ್ಕರ ಕಾಯ್ತಾ ಇದ್ದೀನಿ ಗೈಸ್, ಯಾರಿಗೂ ಬಿಟ್ಕೊಟ್ಟಿಲ್ಲ. ಅದಕ್ಕೆ ಬದ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀನಿ ಇದನ್ನ ಇಟ್ಕೊಂಡು. ಇವ್ರು ಯಾಕೆ ಲಾಕ್ ಓಪನ್ ಮಾಡಿಲ್ಲ ಸರ್? ಸ್ವಲ್ಪ ಲಾಕ್ ಓಪನ್ ಮಾಡಿ ಸರ್. ಅಪ್ಪ ಅಮ್ಮ ಎಲ್ಲ ಜೀಪಲ್ಲಿ ಹೋಗ್ತಾವ್ರೆ, ನಾವು ಕಮಂಗಿಗಳೆಲ್ಲ ಈ ಜೀಪಲ್ಲಿ ಹೋಗ್ತಾ ಇದೀವಿ. ನೋಡಿ ನೀರ್ ಬೇರೆ ಇಲ್ಲಿ ನೋಡಿ, ಇಲ್ಲಿ ನೀರ್ ಬೇರೆ ಐತೆ. ನಿಜ ನೋ ತೇಜ ಪ್ಲೀಸ್. ಓಕೆ ಸಂಧ್ಯಾ, ನೋ ಅಂದ್ರೆ ನೋನೆ, ನಾನೇ ಹೋಗ್ತೀನಿ. ಬಾ ಸೈಡ್ ಎಂತ ನಾಟಕ ಆಡೋದು ಅಂತ ಬೈದೆ ಬಿಟ್ರು. ಕೊನೆಗೂ ಫ್ರೆಂಡ್ ಸೀಟಲ್ಲಿ ಬಂದು ಕುತ್ಕೊಂಡೆ. ಇಲ್ಲ ಇದೀನ ಮಾವ, ಏನ್ ನೆನ್ಸ್ಕೊಂತ ಇದ್ಯಾ? ಜೀಪ್ ಎಷ್ಟು ಮೇಲೆ ಹೋಗ್ತಿದೆ ಅಂದ್ರೆ ಹಿಂಗಿದೆ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಮಾತ್ರ. ಆ್ಯಂಡ್ 20 ಕಿಲೋಮೀಟರ್ಸ್ ಇದೆಯಂತೆ ಜೀಪಲ್ಲಿ ಹೋಗ್ಬೇಕಾಗಿರೋದು. ಆ್ಯಂಡ್ 50 ರುಪೀಸ್ ಪೇ ಮಾಡಬೇಕು. ಮಂಡಲ್ ವಾಟ್ ಇಸ್ ದಟ್? ಮಂಡಲ್ ಬೆಟ್ಟ, ಮುಗಿಲ್ಪೇಟೆ, ಇನ್ನೊಂದು ಹೆಸರು ಪುಷ್ಪಗಿರಿ. ಇದು ಸಖತ್ತಾಗೈತೆ ಪುಷ್ಪಗಿರಿ ಗೈಸ್. ಹೋಗ್ತಾ 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 ಮೇಲೆ ಹೋಗ್ತಾ ಇದೀವಿ ಫುಲ್ಲು ಜೀಪಲ್ಲಿ ಬೆಟ್ಟಕ್ಕೆ. ಜೀಪಲ್ಲೇ ಒಂದ್ ರೇಂಜ್ ಕ್ರೇಜಿ ಆಗೈತೆ ಇದು. ಇಲ್ಲಿಂದ ಫಾಗ್ ಸ್ಟಾರ್ಟ್. ನೀನ್ ಯಾರ ಕಡೆ ಇರ್ಬೇಕು ಮಾವ? ನ್ಯಾಯದ ಕಡೆ ಇರ್ತಾರ ಅವರು. ನಮ್ಮ ಮಾವ ನನ್ ಕಡೆ. ನನ್ಗೆ 4 kg ಬ್ರೈನ್ ಇದೆ ಅಂತ ಸಪೋರ್ಟ್ ಮಾಡ್ತಾವ್ರೆ. ಹೋಗ್ಬೇಕಾದ್ರೆ ನಾನ್ ಕುತ್ಕೊಂಡಿದ್ದೀನಲ್ಲ, ಬರ್ಬೇಕಾದ್ರೆ ತೇಜ ಕುತ್ಕೊಬೇಕು ಅಂತ ಇವ್ರು ಹೇಳ್ಬಿಟ್ರು. ತೇಜ ಫೈಟಿಂಗ್ ಮಾಡ್ತಾ ಇದ್ದಲ್ಲ, ನಾನು ಬಂದು ಹೇಳ್ದೆ, ಅವ್ನ್ ತೇಜ ಬಿಟ್ಟು ಕೊಟ್ಟಲ್ಲ ಪಾಪ. ಅಯ್ಯೋ ಪಾಪ ತೇಜ, ಅಯ್ಯೋ ಪಾಪ. ಅವ್ರು ಬೈದ್ರು. ಒಂದೇ ಗದ್ರು ಹಾಕಿದ್ದು ತೇಜ ಅಲ್ಲೋಳ ಅದ್ರ ಮುಟ್ಟ ಹಂಗೆ ಶೇಕ್ ಇಟ್ ಪುಷ್ಪವತಿ ಆಡ್ಬಿಟ್ಟ 1 ನಿಮಿಷಕ್ಕೆ. ನಾನು ಸ್ಟ್ರಾಟಜಿ ಯೂಸ್ ಮಾಡ್ತೀನಿ ಗೈಸ್. ಬರ್ಬೇಕಾದ್ರೆ ನಾನು ಇನ್ನೊಂದು ಪ್ಲಾನ್ ಮಾಡ್ಬಿಡ್ತೀನಿ. ಇಲ್ಲಿ ರೋಡ್ ಎಲ್ಲ ಹಿಂಗಿರುತ್ತೆ, ಸೊ ಅದಕ್ಕೆ ಜೀಪಲ್ಲೇ ಬರ್ಬೇಕು. ಓ ಮೈ ಗಾಡ್, ಫಾಗ್ ಕಾಣಿಸ್ತಿದ್ಯಾ? ಏನಾದ್ರು ಕಾಣಿಸ್ತಿದ್ಯಾ? ಏನು ಕಾಣಿಸ್ತಿಲ್ಲ ಅಂದ್ರೆ ಅದನ್ನ ಫಾಗ್ ಅಂತಾರೆ. ನಾನು ಒಳ್ಳೆ ಟೀಚರ್ ಆಗ್ತೀನಿ ಫ್ಯೂಚರ್ ಅಲ್ಲಿ, ಬಟ್ ಮಕ್ಕಳು ಎಲ್ಲ ಜಾಸ್ತಿ ಉದ್ದಾರ ಆಗ್ಬಿಡ್ತಾರೆ ಅಂತ ಟೀಚರ್ ಆಗಲ್ಲ ಅಷ್ಟೇ. ನೋಡಿ ಈ ತರ ಫ್ರೆಂಡ್ಸ್ ಬಂದಾಗ ಟೈರ್ ಕೆಟ್ಟೋಗೋದು, ಟೈರ್ ಕೆಟ್ಟೋಗಿಲ್ಲ, ಟೈರ್ ಪಂಚರ್ ಆಗೋದು, ಟೈರ್ ಬಿಚ್ಚೋಗೋದು ಇವೆಲ್ಲ ಆಗುತ್ತೆ. ಓ ಸಾರಿ, ಟೈರ್ ಬಗ್ಗೆ ಅಲ್ಲ, ಇಲ್ಲಿ ಚೈನ್ ಬಗ್ಗೆ ಇರೋದೊಂದು ಹೇಳೋದೊಂದು. ಅದು ನಿಮ್ಗೆ ನಾಲೆಜ್ ಬಿಟ್ಟು ಇನ್ಫಾರ್ಮೇಶನ್ ಕೊಟ್ರೆ ಜನ ಏನ್ ಅನ್ಕೊಂತಾರೆ? ಗೈಸ್ ಏನೋ ಒಂದಾಗಿ ಗಾಡಿ ಮುಂದೆ ಹೋಗ್ತಾ ಇಲ್ಲ ಗೈಸ್. ಓಕೆನಾ? ಇದನ್ನ ಫಸ್ಟ್ ಹೇಳ್ಬೇಕು. ನನಗೆ ಗೊತ್ತಿಲ್ಲ ಏನಾಗೈತೆ ಅಂತ. ಆ ಗಾಡಿ ಮುಂದೆ ಹೋಗ್ತಾ ಇಲ್ಲ, ಸ್ಟ್ಯಾಂಡ್ ಹಾಕ್ಬಿಟ್ಟು ಎಕ್ಸರ್ಸೈಸ್ ಮಾಡ್ತಾವ್ರೆ ಅಂತ ಹೇಳ್ಬೇಕು. ಅದ್ಬಿಟ್ಟು ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ. ಸೊ ಗಾಡಿಲಿ ಬರ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಗಾಡಿ ಎಲ್ಲ ಕರೆಕ್ಟ್ ಇದೆಯಾ ಅಂತ ಬನ್ನಿ. ಇಲ್ಲಿ ಬಂದು ಹಿಂಗಾದ್ರೆ ತಡ್ಕೊಂಡು ಹೋಗಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಪಾಪ ಪರಿಸ್ಥಿತಿ ಅವ್ರದ್ದು ದೇವ್ರಿಗೆ ಮುಟ್ಟುತ್ತೆ. ಇದು ರೋಡ್ ಅಂದ್ರೆ. ಇಲ್ಲಿ ಒಂದು ಪಾಯಿಂಟ್ ಬಂದ್ರಿ, ಇಲ್ಲಿ ಅವರು ಟಿಕೆಟ್ ಕೊಡ್ತಾರೆ ಆಯ್ತಾ. ಇಲ್ಲಿ ಫಾಗ್ ಮುಖ ಕೊಡಿತಿದೆ ಗೈಸ್, ಲಿಟ್ರಲಿ. ಓ ಮೈ ಗಾಡ್,
ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ ಲೈಫಲ್ಲಿ ಫಸ್ಟ್ ಟೈಮ್. ಸಮಾಧಾನ ಶಾಂತ ರೂಪರಾಗಿ ವರ್ತಿಸಿ. ನಮ್ಮಿಂದ ಹಾ, ನಮ್ಮಿಂದ. ನಾನು ಅನ್ನೋದಕ್ಕಿಂತ ನಾವು ಅನ್ನೋದ್ರಲ್ಲಿ ಒಂಥರ ಖುಷಿ ಇದೆ. ಬೇಕಾಗಿಲ್ಲ ತೇಜ. ಇವಾಗ ನೋಡಿ ಅವ್ರ ಕೈಯಲ್ಲಿ ಕಾಫಿ ಇದೆ, ಒಂಥರ ಮಿನಿ ಸ್ವರ್ಗ. ನೀರ್ ಬಾಟ್ಲಿ ಏನಾದ್ರು ಇದೆಯಾ? ಪ್ಲಾಸ್ಟಿಕ್ ಅದೆಂತದ್ದು? ಸಿಗರೇಟ್ ಇದೆಯಾ? ನಮ್ಮ ಮನೇಲಿ ಯಾರು ಸ್ಮೋಕ್ ಮಾಡಲ್ಲ. ಇಲ್ಲ ಚಕ್ಕಿನೂ ಇರುತ್ತೆ. ಪ್ಲಾಸ್ಟಿಕ್ ಬಾಟಲ್ಸ್, ಚಿಪ್ಸ್ ಪ್ಯಾಕೆಟ್ ಇವೆಲ್ಲ ಅಲೋಡ್ ಇಲ್ಲ, ಬಿಕಾಸ್ ಪರಿಸರಕ್ಕೆ ಅದು ಹಾನಿಕರ. ಗೈಸ್ ಹೋಗ್ತಾ ಇರಿ. ಏನಾದ್ರು ಕಾಣಿಸ್ತಿದ್ಯಾ? ಏನು ಕಾಣಿಸ್ತಿಲ್ಲ, ಅಷ್ಟು ಫಾಗ್ ಇದೆ ಗೈಸ್, ಅಷ್ಟು ಫಾಗ್ ಇದೆ. ಹಾ ಗೈಸ್, ಮುಂದೆ ಕೂತಿದ್ದೀನಿ. ನನ್ಗೆ ಹೆವಿ ಕಂಫರ್ಟಬಲ್ ಆಗಿದೆ, ಯಾಕಂದ್ರೆ ಟೆರಿಬಲ್ ಆಗಿದೆ. ನಂಗೊಬ್ರಿಗೆ ಅಲ್ಲ, ಎಲ್ರಿಗೂ ಟೆರಿಬಲ್ ಆಗಿದೆ. ಹೌ ಇಸ್ ದ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ದಿ ಸಿಚುವೇಶನ್ ಗುಡ್. Vibration is more than the vibration. ಪಾಪ ಗೈಸ್, ಅವ್ರ ವೈಬ್ರೇಷನ್ ಜಾಸ್ತಿ ಆಗ್ತಿದೆಯಂತೆ, ಯಾಕಂದ್ರೆ ಇಲ್ಲಿ ಜೀಪಲ್ಲಿ ನಾವು ಆಫ್ ರೋಡಿಂಗ್ ಮಾಡ್ತಾ ಇದೀವಿ. ರೋಡ್ ತುಂಡಾಗಿ ಕಟ್ಟಾಗಿ ಹೋಗಿದೆ. ಗವರ್ಮೆಂಟ್, ಐ ಥಿಂಕ್ ಗವರ್ಮೆಂಟ್ ಕೂಡ ಇದನ್ನ ಜೀಪ್ ಪರ್ಪಸ್ಗೆ ಅಂತ ರೆಡಿ ಮಾಡಲ್ಲ. ಯಾ, ಇದು ಎಕ್ಸ್ಪೀರಿಯನ್ಸ್ ಇರ್ಬೇಕಲ್ಲ, ಎಲ್ಲ ನಾವೇ ಮಾಡ್ಬಿಟ್ಟು ಚೆನ್ನಾಗಿರುತ್ತೆ ಇದು. ನೀವೆಲ್ಲ ಒಂದ್ಸರಿ ಫ್ರೀ ಮಾಡ್ಕೊಂಡ್ ಬನ್ನಿ ಕೂರ್ಗ್ಗೆ. ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಲೈಫಲ್ಲಿ. ಬದುಕಿರೋದೇ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ. ನನ್ನಿಂದ ಮೋಟಿವೇಟ್ ಆಗ್ಬಿಟ್ಟು ಬಂದ್ಬಿಡಿ ಹೇಳ್ತೀನಿ. ಕಷ್ಟ ಇದ್ದಿದ್ದೆ ಲೈಫಲ್ಲಿ, ಅದೇ ಕೆಲಸ, ಅದೇ ಟ್ರಾಫಿಕ್, ಅದೇ ಬೆಂಗಳೂರು, ಎಷ್ಟಂತ ನೋಡ್ತೀರಾ? ಚೇಂಜ್ ಬೇಕು ಲೈಫಲ್ಲಿ. ಚೇಂಜ್ ಬೇಕು. ಬೇಡ, ಸ್ವಲ್ಪ ಬೇಕು. ಸಂಧ್ಯಾ ಚೇಂಜ್ ಅಲ್ಲಿ ನಿನ್ ಜನ್ಮಕ್ಕೆ ಹೋಗೋ. ಅಸಲಿ ಆಟ ಈಗ ಶುರು. ಅಲ್ಲಿ ನೋಡಿ, ಅಲ್ಲಿ ಜೀಪ್ ಬರ್ತಿರೋದ್ ಕಾಣ್ತಿದ್ಯಾ? ಬರೀ ಲೈಟ್ ಮಾತ್ರ ಕಾಣ್ತಿದೆ. ಬಾಡಿನ ಹಿಂದ್ಕೆ ಮುಂದ್ಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು. ನನಗಿದ್ರು ಒಂಥರ ಸಂತೋಷ. ಯಾಕಿಂಗ್ ಆಡ್ತಿದ್ದೀರಾ? ಸೈಲೆಂಟ್ ಆಗಿ ಕೂತ್ಕೊಳ್ಳಿ. ಆರಾಮಾಗಿರಿ ಗೈಸ್, ಕೂಲ್ ಆಗಿರಿ. ಯಾಕಿಂಗ್ ಆಡ್ತೀರಾ? ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ? ಸ್ಟೇಬಲೈಸೇಷನ್ ಆನ್ ಮಾಡಿ ವಿಡಿಯೋ ಮಾಡ್ತೀನಿ. ಪಾಪ ಹೇಳ್ಬಿಟ್ಟು ಆರಾಮಾಗಿರ್ಬೋದು ಅಂತ ಅನ್ಕೊಂಡಂತೆ. ಮಾತಾಡೋಣ ನೀನು, ನಿನ್ ಬಗ್ಗೆನೇ ಮಾತಾಡೋದು. ಫುಲ್ ಹೊರ ಹೋಗಿದೆ ಗೈಸ್, ಸಿಕ್ಕಾಬಿಟ್ಟೆ ಹೊರ ಹೋಗ್ಬಿಟ್ಟಿದೆ. ನಿಮ್ ಸ್ಕೋಪ್ ನಾನು ಬೇರೆ ಕೊಡ್ತೀನಿ. ಯಾವ ತಿರ್ಬೋಕಿ ನನ್ ಮಗನ ಗೊತ್ತು. ಸೊ ಮೇ ಬಿ ಇಲ್ಲಿಂದ ಸ್ಟಾರ್ಟ್ ಟ್ರಕ್ಕಿಂಗ್ ಅನ್ಸುತ್ತೆ. ಮುಂದೆ ದಾರಿ ಐತಾ ಇಲ್ವಾ ಅಂತಾನೆ ಕಾಣಿಸ್ತಾ ಇಲ್ಲ. ನಿಮ್ಗೆ ಏನಾದ್ರು ಕಾಣಿಸ್ತಿದ್ಯಾ ಗೈಸ್? ಇನ್ನೊಂದೇನ್ ಗೊತ್ತಾ? ಗೊತ್ತಿಲ್ವಾ? ಹೇಳ್ತೀನಿ ಕೇಳ್ರಿ. ಏನಾದ್ರು ಗ್ರಿಪ್ ಸಿಕ್ಕಿಲ್ಲ ಅಂದ್ರೆ ಗ್ರಿಪ್ ಇಟ್ಕೊಳಕ್ ಇಲ್ಲಿ ಹೋಲ್ಡರ್ ಬೇರೆ ಇದೆ ಗೈಸ್. ಮಳೆ ಸ್ಟಾರ್ಟ್ ಆಗೋದು, ಮಳೆ ಹೆವಿ ಬರ್ತಿದೆ, ಮಳೆ ಬರ್ತಿದೆ. ಅವ್ರಿಗಿಂತ ಮುಂಚೆ ನಮ್ಮ ಅಪ್ಪ ಅಮ್ಮ ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು ಅಂತ ನಮ್ಗೆ ಅಜ್ಜಿ ಹೆಂಗಿತ್ತು? ಅಯ್ಯೋ ಪಾಪೆ ಮುಂಡೆ ಮಗನೇ. ಲಕ್ಷ್ಮಮ್ಮ, ವಾಟ್ ಇಸ್ ದ ಎಕ್ಸ್ಪೀರಿಯನ್ಸ್? ಇಂಗ್ಲಿಷು ಬಿಡ್ತೀನಿ. ಏನಕ್ಕೆ ವೈಟ್ ಕಲರ್ ಕೊಡೋ. ಏನ್ ವೈಟ್ ಕಲರ್? ವೈಟ್ ಕಲರ್ ನಾನು ಬ್ಲಾಕ್ ಹಾಕಿದ್ದೀನಿ. ವೈಟ್ ಚೆನ್ನಾಗಿ ಕಾಣುತ್ತೆ. ನಾನು ವೈಟ್ ಕಲರ್ ಇದೀನಿ. ನೀನು ಕರಿಯ, ನೀನು ಕರಿಯ ಇಲ್ಲ, ಬಿಳಿ ಬೋರ್ಡ್ ಮೇಲೆ ನಾನೇ. ಮೋಡ ಬಿಳಿ ಆಗಿದ್ಯಾ? ಬೆಳ್ಳಿಯ ಇಲ್ಲ ಸರ್, ನೀನ್ ಯಾವ ಕಲರ್ ಇದೆಯಾ? ನಾನು ಕ್ಯೂಟಿ. ನೀನ್ ಕ್ಯೂಟಿ ಅಲ್ಲ, ನೀನ್ ಕರ್ಕಿ ನೀನು. ಎಲ್ರು ಇಲ್ಲಿ ನೋಡಿ ರೈನ್ ಕೋಟ್ ಹಾಕೊಂಡು ಎಷ್ಟ್ ಕ್ಯೂಟ್ ಆಗ್ತವ್ರು ನಮ್ ಫ್ಯಾಮಿಲಿ ಅವರೆಲ್ಲ. ನಮ್ಮ ಅಮ್ಮ ಅಂತೂ ಕ್ಯೂಟ್ ಲಿಟಲ್ ದಂಪತಿಗಳು. ಇದು 7ನೇ ಜನ್ಮದ love. Run.
ಆಕ್ಟಿಂಗ್ ಮಾಡ್ತೀಯಾ? ಇಲ್ಲಿ ನೋಡಪ್ಪ, ಗಂಡ ಹೆಂಡತಿ ಅಂದ್ರೆ ಇದಪ್ಪ. ನೀನು ಇದ್ಯಾ? ಎಲ್ಲಿ ನೀನ್ ಹೆಂಡತಿ? ಅವ ಎಂತ ಗಂಡನ್ ಪಡೆದಿದ್ಯಾವ? ಅವ ಎಲ್ಲಮ್ಮ ನಿನ್ ಗಂಡ? ಅಲ್ಲಿ ನೋಡಮ್ಮ, ನಿನ್ ಗಂಡ ಸರಿ ಇಲ್ಲಮ್ಮ. ಈ ರೇಂಜಿಗೆ ಕೇರ್ ಮಾಡಿ ಗಂಡ ಬೇಕಾ ನಿನ್ಗೆ? ಹಿಡ್ಕೋ ಕೈ, ಹಿಡ್ಕೋ ಕೈ. ನನ್ ಕೈ ಅಲ್ಲ, ನೀನ್ ಹೆಂಡತಿ ಕೈ ಹಿಡ್ಕೋ. ನನ್ ಗಂಡ ಬರ್ತಾನೆ ನೋಡಿ. ಏನ್ ಕ್ಯೂಟ್ ಆಗ ಅವ್ರ ಗುರು. ಜೀವನೇನು ಜೀವ ನೀನು. ಈ ದಂಪತಿಗಳು ಚೆನ್ನಾಗವ್ರೆ. ಅಮ್ಮ ಶಿವಮ್ಮ, ಮಶ್ರೂಮ್ ತರ ಇದೆಯಾ ನಿನ್ ಮುಖ? ಏ ಚೋಟು ಪಿಳ್ಳೆಸ್, ಕಮ್ ಹಿಯರ್. ಸಂಜೆ ಇದು ಹಾಕ್ಬಿಟ್ಟು ಫೋಟೋ ಇಟ್ಕೊಂಡು ಕೂರ್ಗಂತ ಹಾಕ್ಬೇಕು. ನನ್ನ ಲೊಕೇಶನ್ ಎಲ್ಲರೂ ಊರ್ಕೋಬೇಕು. ಫೋಟೋ ಹಿಡಿಯ. ನೀನು 1 ಸೆಂಟಿಮೀಟರ್ ದೂರ ಹೋಗು, 1 ಮೀಟರ್ ದೂರ ಹೋಗಿ. ನೀನು ಫೋಟೋ ಹಿಡಿಯಲ್ಲ. ಅಷ್ಟು ಆಟ ಆಯ್ತು ಗುರು. ನನ್ನ ಐಫೋನ್ ಅಲ್ಲಿ ಸ್ಟೋರೇಜ್ ಇಲ್ಲ ಬೇರೆ. ಐಫೋನ್ ಇದ್ರೆ ಏನ್ ಗೊತ್ತಾ, ಕ್ಯಾಮ್ರಾ ವಿಮೆನು ಆಗ್ಬಿಡ್ಬೇಕು. ಫಸ್ಟ್ ಫೋಟೋ ಹೆಂಗಿರ್ಬೇಕಂದ್ರೆ ಸ್ಪೆಕ್ಸ್ ಕಾಣಿಸ್ಬೇಕು, ವರ್ಷಿ ಕಾಣಿಸ್ಬೇಕು. ನೆಕ್ಸ್ಟ್ ಫೋಟೋ ಹೆಂಗಿರ್ಬೇಕಂದ್ರೆ ನಾನ್ ಕಾಣಿಸ್ಬೇಕು, ವರ್ಷಿ ಕಾಣಿಸ್ಬೇಕು. ನೆಕ್ಸ್ಟ್ ಫೋಟೋ ಹೆಂಗಿರ್ಬೇಕಾದ್ರೆ ನಾನು, ವರ್ಷಿ, ಮರ 3 ಕಾಣಿಸ್ಬೇಕು. ಎನ್ವಿರಾನ್ಮೆಂಟ್ ಎಲ್ಲ ಕಾಣಿಸ್ಬೇಕು. 3 ಫೋಟೋ ಕತೆ ಹೇಳ್ಬಿಡ್ಬೇಕು. ಏನ್ ಕತೆ ಅರ್ಥ ಆಯ್ತು ನಿಂಗೆ? ಅದೇ ಆಕ್ಚುಲಿ ಚೆನ್ನಾಗಿರೋದು. ತಿಕ್ಲು ಸಮೋಸ ಆಯ್ತು. ತಿಕ್ಲು ತರ ಆಡ್ತಾರೆ. ಹಿಡಿತೀನಿ. ಅಲ್ಲಿ ಯಾರದು ಪಿಂಕ್ ಕಲರ್? ಏನ್ ಮಾಡ್ತೀನಿ? ಯಾರ ಅದು ಪಿಂಕ್? ಏನ್ ಮಾಡ್ತಿದ್ದೆ? ಅಲ್ಲ, ಏನ್ ಮಾಡ್ತಿದ್ದೆ? ಏನ್ ನಿನ್ ಪ್ರಾಬ್ಲಮ್? ಚೆನ್ನಾಗಿ ಹೇಳಿದ್ರಿ. ನನ್ಗೆ ಇವತ್ತು ಕ್ಯೂಟ್ ಲಿಟಲ್ ಸ್ನೋಮ್ಯಾನ್ ತರ ಕಾಣ್ತಾವಣಿ. ಹಾಯ್ ಮೈ ಡಿಯರ್ ಸ್ನೋಮ್ಯಾನ್. ನೀವು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಲ್ಲ ಆತರ ಒಂದು ಸಿಚುವೇಶನ್ ನ ಕ್ರಿಯೇಟ್ ಮಾಡಿದೀವಿ. ನೀವ್ ಗೆಸ್ ಮಾಡಿ ಏನ್ ಮಾಡಿರ್ಬೋದಂತ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವ್ ಮಾಡ್ಬೇಕಾಗಿರೋದಿಷ್ಟೇ, ಒಂದ್ ಲೈಕ್, ಶೇರ್, ಕಮೆಂಟ್, ಲಾಸ್ಟ್ ಬಟ್ ನಾಟ್ ದಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ ಹೋಗ್ಬೇಡಿ. ಹಂಗೆ ಇನ್ನೊಂದೇನಂದ್ರೆ ತುಂಬಾ ಫನ್ನಿ ಮೂಮೆಂಟ್ಸ್ ತೇಜ ವ್ಲಾಗ್ಸ್ ಅಲ್ಲೂ ಅಪ್ಲೋಡ್ ಮಾಡ್ತಾನೆ. ಸೊ ಅವ್ನ್ ಬ್ಲಾಗ್ ನೋಡಿ ಅವ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಿದೀನಿ. ಓಕೆನಾ? ನೀವ್ ಮಾಡ್ತೀರಾ ಅಂತ ನನಗೆ ಗೊತ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಾನ್ ನಿಮ್ಗೆ ಯಾವಾಗ್ಲೂ ಹೇಳೋ ತರ ಈ ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಮಾತುಗಳಿಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ, ಅದು ನಾಳೆ ವ್ಲಾಗ್ ಅಲ್ಲಿ. ಬಾಯ್.